ಅಚಾನಕ್ ಆಗೋ ಅಥವಾ ಲೈಫ್ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್ ಅಂತಾರಲ್ಲ, ಸುಮಾರು 10 ದಿನದ ಮುಂಚೆ ನಾನು ಉಮೇಶ್ ಅಣ್ಣನ ಅವ್ರ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಭೇಟಿ ಆಗೋ ಸಂದರ್ಭ ಬಂತು. ಸೊ ಕಿದ್ವಾಯಲ್ಲಿ ನನ್ಗೇನೋ ಕೆಲಸ, ನನ್ನ ತಾಯಿ ಕಿದ್ವಾಯಲ್ಲಿ ಕೆಲಸ ಮಾಡ್ತಿದ್ರಿಂದ ಏನೋ ಕೆಲ್ಸದ ಮೇಲೆ ನಾನು ಕಿದ್ವಾಯಿಗೆ ಹೋಗಿದ್ದೆ. ಅವಾಗ ಗೊತ್ತಾಯ್ತು ಉಮೇಶ್ ಅಣ್ಣ ಇಲ್ಲಿದ್ದಾರೆ ಅಂತ. ಹೋಗಿ ಅವ್ರನ್ನ ನೋಡಿದಾಗ ಆ ಒಂದು ಹಾಸ್ಪಿಟಲ್ ಬೆಡ್ ಅಲ್ಲಿ ಮಲ್ಕೊಂಡಿದ್ರು, ಅಷ್ಟೇ ಒಂಥರ ಮಗು ಮನ್ಸಿನ ಒಂದು ನಗು ನನ್ನ ಕಣ್ಮುಂದೆ ಇದೆ. ಎಷ್ಟು ಚೆನ್ನಾಗಿ ಅವರ ಒಂದು ನೋವಲ್ಲಿದ್ರು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ಸೋವಂತಹ ಒಂದು ಗಳಿಗೆ ಇವತ್ತು ಈ ಒಂದು ಪರಿಸ್ಥಿತಿನಲ್ಲಿ ಬಂದಿದ್ದಾರೆ ಅನ್ನೋದು ತುಂಬಾ ಬೇಜಾರಾಗುತ್ತೆ. ಬಟ್ 350 ಸಿನಿಮಾಕ್ಕಿಂತ ಹೆಚ್ಚು, ಮತ್ತೆ ಡೌನ್ ಟು ಅರ್ತ್ ಪರ್ಸನಾಲಿಟಿ ಎಲ್ಲ, ಅಂದ್ರೆ ರಾಜ್ಕುಮಾರ್ ಸರ್ ಕೂಡ ಇವ್ರು ಡೇಟ್ಸ್ ಕಾಯ್ತಾ ಇರುವಂತ ಒಂದು ಸಂದರ್ಭ. ಇಂಥ ಒಳ್ಳೆ ಕಲಾವಿದ್ರು ಅವ್ರ ಆಶೀರ್ವಾದ ಪಡ್ಕೊಳ್ಳೋದು, ಐ ಥಿಂಕ್ ವಿ ಆರ್ ವೆರಿ ಲಕ್ಕಿ. ಡೆಫಿನೆಟ್ಲಿ ಇವ್ರು ಹಾಕೊಟ್ಟಿರುವಂತಹ ಒಂದಷ್ಟು ನಾವು ರೂಟ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅವ್ರ ನಗು, ಅವ್ರ ಹಾಸ್ಯ ಯಾವತ್ತಿದ್ರು ನಮ್ ಜೊತೆನೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆಳಗ್ಗೆ ಆ ನಿಧನದ ವಾರ್ತೆ ಕೇಳ್ತಾ ಇದ್ದಂಗೆ ನಮ್ಮೆಲ್ಲರಿಗೂ ಆಘಾತ ಆಯ್ತು. ಒಬ್ಬ ಹಿರಿಯ ಹಾಸ್ಯ ನಟನನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ವೃತ್ತಿ ಜೀವನದಲ್ಲಿ ಅದೆಷ್ಟೋ ಜನಕ್ಕೆ ಅವರು ಸಹಕಾರಿಯಾಗಿ ನಿಂತವರು ನಾನು ನೋಡಿದ್ದೀನಿ. ಯಾವತ್ತೂ ಕೂಡ ಯಾವುದೇ ಒಂದು ಚಲನಚಿತ್ರ ನಿರ್ಮಾಪಕನಿಗೆ ತೊಂದರೆ ಕೊಟ್ಟಿದ್ದನ್ನು ನಾನು ನೋಡಲಿಲ್ಲ. ಅಂಥ ವ್ಯಕ್ತಿತ್ವ ನಮ್ಮ ಉಮೇಶ್ ಅಣ್ಣ ಅವರು. ಇವತ್ತು ಅವರಿಲ್ಲ. ಅವರ ನಟನೆ ಮಾಡಿದಂಥ ಚಿತ್ರಗಳು ನಮ್ಮ ಕಣ್ಮುಂದೆ ಇವತ್ತು ಜೀವಂತವಾಗಿದ್ದಾವೆ. ಅಂಥ ಅದ್ಭುತ ಕಲಾವಿದ. ಅದು ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಭಾಳಷ್ಟು ರಂಗಭೂಮಿ ಸೇವೆ ಭಾಳಷ್ಟು ಇದೆ. ಅಣ್ಣವ್ರ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ ಕೂಡ ನಟನೆ ಮಾಡಿದ್ದಾರೆ. ನಾನು ಭಾಳ ಹತ್ತಿರದಿಂದ ನೋಡಿದಂಥ ಒಂದು ಚಿತ್ರ ಕಾಮನು ಬಿಲ್ಲಲ್ಲಿ ರಾಜ್ಕುಮಾರ್ ಜೊತೆ ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 15ರಿಂದ 20 ದಿನ ಮೈಸೂರಿನಲ್ಲಿ ನಾವೆಲ್ಲ ಜೊತೆಲಿದ್ದೆವು. ಯಾವತ್ತೂ ಕೂಡ ಯಾರಿಗೂ ತೊಂದರೆ ಕೊಡದಂಥ ಉಮೇಶ್ ಅವರು ಇವತ್ತು ಯಾರನ್ನೂ ದ್ವೇಷ ಮಾಡ್ತಿರ್ಲಿಲ್ಲ. ಆದರೆ ಏನೋ ಗೊತ್ತಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮುಂದಿನ ದಿನದಲ್ಲಿ ನಾವೆಲ್ಲ ಆ ಒಂದು ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕು. ಅದು ಬಹಳ ಮುಖ್ಯ. ಹಾಗಾಗಿ ಅವರ ಆತ್ಮಕ್ಕೆ ಭಗವಂತ ಶಾಂತಿ. ಸಾಯಿರಾಮ್. ಕನ್ನಡ ಚಲನಚಿತ್ರರಂಗದಲ್ಲಿ ಹಾಸ್ಯ ನಟ ಆದಂಥ ಉಮೇಶ್ ಅವರು ನಮ್ಮನ್ನು ಅಗಲಿದ್ದಾರೆ. ಜೀವನದಲ್ಲಿ ಅವರ ಮುಖದಲ್ಲಿ ಕೋಪ ಆಗಲಿ, ಬೇಜಾರಾಗಲಿ ನಾನು ಯಾವತ್ತೂ ನೋಡಲಿಲ್ಲ. ಹಾಸ್ಯ ಹಂಚದ ಮಾತ್ರ ಅಲ್ಲ, ಸ್ನೇಹಜೀವಿ ಅವರು. ಸಹ ಕಲಾವಿದನಾಗಬಹುದು, ನಿರ್ಮಾಪಕನಾಗಬಹುದು, ಎಲ್ಲರನ್ನು ತುಂಬಾ ಪ್ರೀತಿಯಿಂದ ಮಾತಾಡಿಸೋರು. ಅಂಥವರು ಇವತ್ತು ನಮ್ಮ ಚಿತ್ರರಂಗ ದೂರ ಆಗಿದ್ದು ತುಂಬಾ ನೋವಾಗತ್ತೆ. ಕಿದ್ವಾಯಿನಲ್ಲಿ ಜಾಯಿನ್ ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ನಮ್ಗೆಲ್ಲ ತುಂಬಾ ನೋವಾಯಿತು. ನಾವು ಹಾಡ್ಗುಡಿ ಶ್ರೀನಿವಾಸ್ ನಾವೆಲ್ಲ ಅವತ್ತು ಹೋಗಿದ್ದೀವಿ. ಅವ್ರಿಗೆ ಕಾಯಿಲೆ ಇದೆ ಅಂತ ಗೊತ್ತಾದ್ರೂ ಎಷ್ಟೋ ಖುಷಿಯಿಂದ ಪದ್ಯ ಹಾಡಿದ್ದಾರೆ, ಹಾಡಾಡಿದ್ದಾರೆ. ಎಲ್ಲ ನೆನಪುಗಳನ್ನೆಲ್ಲ ಸಿನಿಮಾ ರೀಲ್ ತರ ನಮ್ಗೆಲ್ಲ ತೋರಿಸಿದ್ದಾರೆ. ನಾವು ಕಿದ್ವಾಯಿ ಹಾಸ್ಪಿಟಲ್ ಇರುವಂತ ಚೀಫ್ ಡಾಕ್ಟರ್ನ ಎಲ್ಲರನ್ನ ನಾವು ಭೇಟಿ ಆಗಿದ್ದೀವಿ. ನಮ್ಮ ಉಮೇಶ್ ಅವ್ರಿಗೆ ನೀವು ಸಹಾಯ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದ್ದಾರೆ. ಅವರು ಎಲ್ಲರಿಗೂ ಬೇಕಾದವರು ಸರ್, ನಾವು ಎಲ್ಲ ತುಂಬ ಹೃದಯದಿಂದ ನಾವು ಸೇವೆ ಮಾಡಿದ್ವು ಅಂತ ಹೇಳಿದ್ದಾರೆ. ಸೇವೆ ಮಾಡಿದ್ದಾರೆ ಅವರು. ಆದ್ರೂ ಭಗವಂತ ನಮ್ಗೆ ಎಷ್ಟು ದಿನ ಇಲ್ಲಿ ಇರ್ಬೇಕಂತ ಆದೇಶ ಮಾಡಿದ ಅಷ್ಟು ದಿನ ಇರ್ಲೇಬೇಕು. ಆಮೇಲೆ ಅವ್ರು ಕರ್ಕೊಂಡಿದ್ದಾರೆ. ಹತ್ರ ನನ್ನ ಕಾಂಬಿನೇಷನ್ ಅಲ್ಲಿ ಒಂದು 50-55 ಸಿನಿಮಾಗಳನ್ನ ಆಕ್ಟ್ ಮಾಡಿದ್ದಾರೆ. ಇಂಥ ಒಳ್ಳೆ ವ್ಯಕ್ತಿ ಕಲ್ಕೊಂಡಿದ್ದು ತುಂಬಾ ನೋವಾಗ್ತಾ ಇದೆ. ನಾನು ಪೂಜಿಸಿ ಆರಾಧಿಸುವ ಸಾಯಿಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಸ್ವರ್ಗದಲ್ಲಿ ಹೋಗಿ ಜಾಗ ಕೊಡ್ಲಿ ಅಂತ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.